ಸರ್ಕಾರಿ ಅಧಿಕಾರಿಯೊಬ್ಬರ ಲಂಚದ ಬಗ್ಗೆ ವಿಳಾಸವಿಲ್ಲದ ವಾರಪತ್ರಿಕೆಯ ಹೆಸರಿನ ವ್ಯಕ್ತಿಯೊಬ್ಬರು ಜನಧ್ವನಿ ಡಿಜಿಟಲ್ ಮೀಡಿಯಾ ಕಚೇರಿಗೆ ಶುಕ್ರವಾರ ಪತ್ರವೊಂದು ಬಂದಿದೆ. ಅನಾಮಧೇಯ ಅಂಚೆ ಪತ್ರದ ಲಕೋಟೆ ಮೇಲೆಯೂ ದೂರುದಾರನ ವಿಳಾಸ, ಮೊಬೈಲ್ ನಂಬರ್ ಇಲ್ಲದ ಪತ್ರವನ್ನ ಬಿಚ್ಚಿ ನೋಡಿದಾಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಬೆಸ್ಕಾಂ ಖಜಾನೆ ಆಯುಕ್ತರು, ಶಾಸಕ ಟಿ ರಘುಮೂರ್ತಿ ಹಾಗೂ ವಾಸುದೇವರಾವ್ ಚಿತ್ರದುರ್ಗ ಲೋಕಾಯುಕ್ತ ಕಚೇರಿಗೆ ದೂರು ನೀಡಿರುವುದು ಕಂಡುಬಂದಿದೆ. ಚಳ್ಳಕೆರೆ ಉಪ ಖಜಾನೆಯಲ್ಲಿನ ಲಂಚಾವತಾರದ ಬಗ್ಗೆ ಕೆಲವು ಬಿಲ್ ಪಾಸ್ ಮಾಡಿರುವ ಟೋಕನ್ ನಂಬರ್ ಹಾಗೂ ಖಜಾನೆ ಅಧಿಕಾರಿಯ ಮಗನ ಫೋನ್ ಪೇ ಹಣ ಹಾಕಿಸಿಕೊಂಡಿರುವುದು ಸೇರಿದಂತೆ ಲಂಚ ಪಡೆದಿರುವ ಬಗ್ಗೆ ಅನಾಮಧೇಯ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಶಿವಣ್ಣ ಎಂಬ ಹೆಸರಿನ ಪತ್ರಕರ್ತ ಕರೆ ಚಳ್ಳಕೆರೆ ಉಪ ಖಜಾನೆ ಅಧಿಕಾರಿಯ ವಿರುದ್ಧ ಶಿವಣ್ಣ, ರಾಜವೀರ ಮದಕರಿ ನಾಯಕ ವಾರಪತ್ರಿಕೆ ಚಳ್ಳಕೆರೆ ಎಂಬ ವಿಳಾಸವಿರುವ ವ್ಯಕ್ತಿಯೊಬ್ಬರು ಅನಾಮಧೇಯ ಪತ್ರ ಬರೆದಿರುವುದರಿಂದ ಶಿವಣ್ಣ ಎಂಬ ಹೆಸರಿನ ಎಲ್ಲ ಪತ್ರಕರ್ತರಿಗೆ ಜಿಲ್ಲಾ ಖಜಾನೆಯ ಅಧಿಕಾರಿಯೊಬ್ಬರು ದೂರಿನ ಬಗ್ಗೆ ಮಾಹಿತಿಗಾಗಿ ವಿಚಾರಣೆ ನಡೆಸಿದ್ರೂ ಸಹ ರಾಜವೀರ ಮದಕರಿ ನಾಯಕ ವಾರಪತ್ರಿಕೆಯ ಶಿವಣ್ಣ ಪತ್ತೆಯಾಗದೇ ಇರುವುದು ದೂರಿನ ಬಗ್ಗೆ ತನಿಖೆ ಮಾಡಲು ಪೇಚಿಗೆ ಸಿಲುಕುವಂತೆ ಮಾಡಿದೆ. ಜನಧ್ವನಿ ಡಿಜಿಟಲ್ ಮೀಡಿಯಾಗೆ ಪತ್ರ. ಚಳ್ಳಕೆರೆ ಉಪ ಖಜಾನೆ ವಿರುದ್ಧ ವಿಳಾಸ, ಮೊಬೈಲ್ ನಂಬರ್ ಇಲ್ಲದ ಶಿವಣ್ಣ ಸಂಪಾದಕರು, ರಾಜವೀರ ಮದಕರಿ ನಾಯಕ ವಾರಪತ್ರಿಕೆ ಇವರು ಸಹ ಒಬ್ಬ ಪತ್ರಿಕೆಯ ಸಂಪಾದಕರು ಎಂದು ದೂರು ನೀಡಿದ್ದಾರೆ. ಹಾಗೆ ಜನಧ್ವನಿ ಡಿಜಿಟಲ್ ಮೀಡಿಯಾಗೆ ಅಧಿಕಾರಿಯ ಲಂಚಾವತಾರದ ವಿರುದ್ಧ ಪತ್ರ ಬರೆಯುವ ಬದಲು ನೇರವಾಗಿ ಅವರು ವಾರಪತ್ರಿಕೆಯಲ್ಲೇ ಅವರ ಲಂಚಾವತಾರದ ಬಗ್ಗೆ ಪ್ರಕಟಿಸಬಹುದಿತ್ತು. ಒಬ್ಬ ಸಂಪಾದಕರು ಎಂದು ಬರೆದುಕೊಂಡಿದ್ದಾರೆ. ಪೂರ್ಣ ವಿಳಾಸವಾದರೂ ಬರೆಯಬಹುದಿತ್ತಲ್ಲವೇ? ದೂರಿನಲ್ಲಿ ಏಕೆ ಅವರ ವಿಳಾಸ ತಿಳಿಸಿಲ್ಲ? ಜಿಲ್ಲೆಯಲ್ಲಿಯೇ ಶಿವಣ್ಣ ಸಂಪಾದಕರು, ರಾಜವೀರ ಮದಕರಿ ನಾಯಕ ವಾರಪತ್ರಿಕೆ ಈ ಹೆಸರಿನ ಪತ್ರಿಕೆ ವಾರ್ತಾ ಇಲಾಖೆಯಲ್ಲೂ ನೋಂದಣಿಯಾಗಿಲ್ಲ ಎಂಬ ಮಾತುಗಳು ಕೇಳಿಬರುತ್ತಿದ್ದು, ಇದು ಅಸಲಿಯೋ ನಕಲಿಯೋ ದೇವರಿಗೆ ಗೊತ್ತು. ಈ ಅನಾಮಧೇಯ ಪತ್ರ ಮಾತ್ರ ಅಧಿಕಾರಿಗಳ ನಿದ್ರೆಗೆಡಿಸುವಂತೆ ಮಾಡಿ ಅನಾಮಧೇಯ ಪತ್ರ ಬರೆದವರು ಯಾರಿರಬಹುದು ಎಂಬುದು ಮಾತ್ರ ಅಧಿಕಾರಿಗಳ ತಲೆ ಕೊರೆಯುವಂತೆ ಮಾಡಿದೆ. ಚಳ್ಳಕೆರೆ ಖಜಾನೆ ಅಧಿಕಾರಿಯ ಲಂಚಾವತಾರದ ಅನಾಮಧೇಯ ಪತ್ರ ಯಾವ ದಿಕ್ಕಿಗೆ ಹೋಗುತ್ತದೆ? ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸುತ್ತಾರೆಯೇ? ಈ ಹಿಂದೆ ಇದ್ದ ಖಜಾನೆ ಅಧಿಕಾರಿಯೊಬ್ಬರ ಮೇಲೆ ಅನಾಮಧೇಯ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದನ್ನ ತನಿಖೆಯೂ ಮಾಡಿದ್ರು ಎನ್ನಲಾಗಿದೆ. ಈಗಿರುವ ಖಾಸಗಿ ಅಧಿಕಾರಿಯ ಬಗ್ಗೆ ಅನಾಮಧೇಯ ಪತ್ರ ಬರೆದಿರುವುದು ಕುತೂಹಲಕ್ಕೆ ಎಡೆಮಾಡಿದೆ.